ತಗೊಂಡು ಬಂದ್ಬಿಟ್ಟಿದ್ರೆ ಇವಾಗ ಶಾಪ್ ಹತ್ರ ಹೋಗ್ಬೇಕು. ಆಕ್ಚುಲಿ ಎಲ್ರು ಆಟೋ ತಗೊಂಡ್ರೆ ನಾವು ಕಾಂಗ್ರೆಸ್ ತಗೊಳ್ಳೋಣ ಅಂತ ಕೇಳೋಣ ಅವರಿಗೆ. ಕೇಳಕ್ ಹೋಗ್ತಾ ಇದೀವಿ ನೋಡೋಣ ಅವ್ರು ಏನ್ ಹೇಳ್ತಾರೆ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನೆಲ್. ಗೈಸ್, ಇವತ್ತು ಮೈಸೂರಿಗೆ ಹೋಗ್ತಿದ್ದೀವಿ ನಾನು ಮತ್ತು ರೂಪಕ್ಕ. ಒಂದು ಸ್ವಲ್ಪ ಕೆಲಸ ಇದೆ ಗೈಸ್, ಅಂದರೆ ಒಂದು ಸ್ವಲ್ಪ ಶಾಪ್ ಮಾಡೋದಿದೆ. ಸ್ಯಾರಿ ತೊಗೊಂಡಿದ್ದೀನಿ ನಾನು. ಸೊ ಅದಕ್ಕೆ ಮ್ಯಾಚಿಂಗ್ ಜುವೆಲ್ಸ್ ಮ್ಯಾಚ್ ಮಾಡಬೇಕು. ಮತ್ತು ಇನ್ನೊಂದು ಔಟ್ಫಿಟ್ ತೊಗೊಬೇಕು. ಸೊ ಹಾಗಾಗಿ ಮೈಸೂರಿಗೆ ಹೋಗೋಣ ಅಂತ. ಬಿಕಾಸ್ ಬ್ಯಾಂಗ್ಳೂರಿನಲ್ಲಿ ನನಗೆ ಅಷ್ಟು ಇಷ್ಟ ಆಗಿರೋದು ಚಿಕ್ಕಪೇಟೆ ಮತ್ತು ಇನ್ನೇನು ಹೇಳ್ತಾರಲ್ಲೆಲ್ಲ. ನಾನು ಒಂದ್ಸಲ ಚಿಕ್ಕಪೇಟೆಗೆ ಹೋಗಿದ್ದೆಲ್ಲ, ನಂಗೆ ಸ್ಯಾಟಿಸ್ಫೈ ಆಗಿಲ್ಲ ಅಲ್ಲೆಲ್ಲ. ಅಂದರೆ ಗೈಸ್ ದುಡ್ಡು ಕೊಡೋ ಅಷ್ಟು ವರ್ತಿರಲ್ಲ ಅದರಲ್ಲೆಲ್ಲ. ಸೊ ಅದಕ್ಕೆ ನಾನು ಮೈಸೂರು ಇಷ್ಟ ನನಗೆ. ಸರಿ ಹೇಳಕ್ಕೆ ಬಂದೆ, ನನಗೆ ಬ್ಯಾಂಗ್ಳೂರಿಗೆ ಕಂಪೇರ್ ಮಾಡಿದ್ರೆ ಮೈಸೂರು ಇಷ್ಟ ಅಂತ ಹೇಳಿದ್ರೆ ಬ್ಯಾಂಗ್ಳೂರೇ ಒಂಥರ ಇಷ್ಟ, ಮೈಸೂರೇ ಒಂಥರ ಇಷ್ಟ. ಸೊ ಶಾಪಿಂಗ್ ಅಂತ ಬಂದರೆ ಮೈಸೂರಲ್ಲಿ ಚೆನ್ನಾಗಿರುತ್ತೆ. ನೀವು ಬೇಕಾದ್ರೆ ನೋಡಿ, ಔಟ್ಫಿಟ್ಸ್ ವಾಟ್ ಎವರ್ ಜುವೆಲ್ಸ್ ಆ ಥರ ಏನೇ ಬಂದ್ರೂ ಮೈಸೂರಲ್ಲಿ ಚೆನ್ನಾಗಿರುತ್ತೆ. ಅದು ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದು, ನಿಮಗೆ ಹೇಗೋ ನನಗೆ ಗೊತ್ತಿಲ್ಲ. ವೆಸ್ಟರ್ನ್ ಅಂತ ಬಂದರೆ ಅಫ್ಕೋರ್ಸ್ ಬ್ಯಾಂಗ್ಳೂರೇ. ಬಟ್ ಸ್ವಲ್ಪ ಟ್ರೆಡಿಷ್ನಲ್, ಸ್ವಲ್ಪ ಇಂಡೋ ವೆಸ್ಟರ್ನ್ಸು ಅಂದರೆ ಸ್ವಲ್ಪ ಫಂಕ್ಷನ್ಸ್ ಇವೆಂಟ್ಸ್ ಅಂತ ಈ ಥರ ಎಲ್ಲ ಬಂದಾಗ ನೀವು ಮೈಸೂರಿಗೆ ಹೋಗಿ. ಮೈಸೂರಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಸ್ಯಾರೀಸ್, ಎಸ್ಪೆಷಲಿ ಸ್ಯಾರೀಸು ತುಂಬ ಚೆನ್ನಾಗಿ ಸಿಗುತ್ತೆ. ನೀವು ನೋಡಿರ್ತೀರಲ್ಲ, ನಾನು ಫೋಟೋ ಇಟ್ಕೊಂಡು ಹೋಗಿದ್ದೆ, ಅದೇ ಥರ ಬೇಕು ಅಂತ ಕೇಳಿದೆ. ಒಂದು 2 ಸೀರೆ ನಾನು ಇದರಲ್ಲಿ ಹಾಕಿದ್ರೆ, ಆ ಬ್ಲಾಗಲ್ಲಿ ಹಾಕಿದ್ನಲ್ಲ, ಅದು 2 ಸ್ಯಾರಿ ನೋಡಿದ್ದು, ಇನ್ಯಾವುದು ನೋಡಿಲ್ಲ. ಅದು 2ರಲ್ಲೇ ಸೆಲೆಕ್ಟ್ ಮಾಡ್ಕೊಂಡು ಬಂದೆ. ಮತ್ತು ಇಂಡೋ ವೆಸ್ಟರ್ನ್ ಕೂಡ ಅಷ್ಟೇ. ಸೊ ಅದಕ್ಕೆ ಇವಾಗ ಒಂಚೂರು ಅದು ಇದು ಮ್ಯಾಚ್ ಮಾಡೋದಿದೆ, ಅದಕ್ಕೆ ಹೋಗೋಣ. ನಾನು ರೂಪಕ್ಕ ಇಬ್ಬರೇ ಹೋಗ್ತಾ ಇರೋದು. ಬಿಕಾಸ್ ನನಗೆ ಇನ್ನೂ ಜ್ವರ ಕಡಿಮೆ ಆಗಿಲ್ಲ. ಜ್ವರ ಅಂತ ಹೇಳಿದರೆ ಒಳಜ್ವರ ಅಂತಾರಲ್ಲ, ಸೊ ಹಾಗೆ. ಮತ್ತು ಯಾಕೋ ಒಂದು ಸ್ವಲ್ಪ ಸುಸ್ತು ಅನಿಸುತ್ತೆ. ಬಿ ಪಿ ಚೆಕ್ ಮಾಡಿಸ್ಬೇಕು. ಬಿ ಪಿ ಚೆಕ್ ಮಾಡಿಸಿದ್ರೆ ಕರೆಕ್ಟಾಗಿ. ಅಂದರೆ ನಾನು ನಾಟ್ ಬಿ ಪಿ ಏನೋ ಪರ್ಸನ್ನು, ಹೈ ಬಿ ಪಿ ಲೋ ಬಿ ಪಿ ಆ ಥರ ಅಲ್ಲ. ಒಂದು ಸ್ವಲ್ಪ ಲೋ ಬಿ ಪಿ ಆಗುತ್ತೆ ನನಗೆ. ಅಂದರೆ ಒಂಚೂರು ಜಾಸ್ತಿ ಇದಾದಾಗ ಒಂದು ಸ್ವಲ್ಪ ಬಿ ಪಿ ಕಡಿಮೆ ಆಗುತ್ತೆ. ಸೊ ಅಷ್ಟೇ ಗೈಸ್. ಇವಾಗ ನನ್ನ ಬ್ಯಾಗ್ ಹೇಗಾಗಿದೆ ಅಂದರೆ, ವೈಟ್ ಗೈಸ್ ಡೈಲಿ ಇದೇ ಕ್ಯಾರಿ ಮಾಡ್ತಿದ್ದೀನಲ್ವಾ. ಇಲ್ಲಿ ನೋಡಿ, ಅಪ್ಪ ತುಂಬ ಗಲೀಜಾಗೋಗಿದೆ. ಇವತ್ತು ಕ್ಲೀನ್ ಮಾಡ್ಕೊಳ್ಳೋಣ. ಇವಾಗ ಬೇರೆ ಎತ್ಕೊಳ್ಳೋಣ, ಬ್ಲ್ಯಾಕ್ ಮ್ಯಾಚ್ ಮಾಡೋಣ. ಬ್ಲ್ಯಾಕ್ ಇದೆ ಅಲ್ವಾ, ಸೊ ಬ್ಲ್ಯಾಕ್ ಮ್ಯಾಚ್ ಆಗುತ್ತೆ. ಸೊ ಇವಾಗ ಇದಕ್ಕೆಲ್ಲ ಇಟ್ಕೊಂಡು ಹೋಗ್ಬೇಕು. ಯಾವುದೋ ಕಾರ್ಡ್ ಬೆಂಡೆ ಆಗೋಗಿದೆ ಗೈಸ್. ಇದು ಹಿಂಗೆ ಇಟ್ಬಿಟ್ಟಿದ್ದೀನಿ ಇಲ್ಲಿ. ಓ ಮೈ ಗಾಡ್. ಆಧಾರ್ ಕಾರ್ಡ್ ಇಟ್ಕೊಳ್ಳೋಣ ಮೇಲೆ ಗೈಸ್. ಬಸ್ಸಲ್ಲಿ ಹೋಗ್ತಾ ಇರೋದು ನಾವು ಇವತ್ತು. ಬಸ್ಸಲ್ಲಿ ಹೋಗೋಣ ಅಂತ. ಅಲ್ಲಿಂದ ಹತ್ರನೇ ಎಲ್ಲಿ ಗೊತ್ತಾ, ಮೈಸೂರಿಗೆ ಹೋಗಿ ಅಲ್ಲಿಂದ ಅರಸೂರು ರೋಡ್ ಅಂತ ಒಂದು ಬರುತ್ತೆ. ಎಷ್ಟು ಹೋಗಿದೆ, ಅರಸೂರು ರೋಡ್ ಅಂತ ಒಂದು ಬರುತ್ತೆ. ಅಲ್ಲಿ ಹೋದರೆ ಚೆನ್ನಾಗಿ ಸಿಗುತ್ತೆ ನಿಮಗೆಲ್ಲ. ಓಕೆನಾ, ಹೊರಡೋಣ ಇವಾಗ. ಬೇಸದೆಲ್ಲ ಎತ್ತಿಟ್ಕೊಂಡ್ಬಿಡ್ತೀನಿ. ದೆನ್ ವಿಲ್ ಲೀವ್. ಕಾಲ್ ಬರ್ತಾಯಿದೆ. ಗೈಸ್ ಬನ್ನಿ ಹೊರಡೋಣ. ಚಲೋ ಕಮ್ ಆನ್, ಲೆಟ್ಸ್ ಗೋ ಗೈಸ್. ಮಂಡ್ಯ ಏನು ಮದ್ದೂರು ಮತ್ತೆ ಕಡಲೆಕಾಯಿ ತಗೊಂಡ್ವಿ ಗೈಸ್. ಇಲ್ಲಿ ನೋಡಿ, ಸ್ಕಿನ್ ಫುಲ್ ಶೆಕೆ ತುಂಬ ಶೆಕೆ ಇದೆ. ಬ್ರೇಕ್ಫಾಸ್ಟ್ ಮಾಡಿಲ್ಲ ಸಿದ್ಧಗಡ ಅಂಟೆ ಜಾಸ್ತಿ ಮಾತಾಡ್ತಾ ಇದ್ದಾರೆ. ಎಷ್ಟು ಬಂದ ಅವಾಗಿಂದ ನಾವು ಮಾತಾಡಿದ್ ಇಷ್ಟ ಆಗ್ಬೋದು. ಬಟ್ ನನಗೆ ಅವಾಗ ಮಾತಾಡ್ತಾರಲ್ಲ, ಸುಮ್ಮನೆ ನಾನ್ ಸ್ಟಾಪ್ ಸುಮ್ಮನೆ ಮಾತಾಡ್ತೀನಿ. ಬ್ರೇಕ್ಫಾಸ್ಟ್ ಮಾಡಿಲ್ಲ, ಹೊಟ್ಟೆ ಅಷ್ಟಾಗ್ತಾ ಇದೆ, ಸುಸ್ತಾಗ್ತಾ ಇದೆ ನನಗೆ. ಇನ್ನೂ ಜ್ವರ ಕಡಿಮೆ ಆಗಿಲ್ಲ. ಒಳ ಜ್ವರ ಅದಕ್ಕೆ ಇವತ್ತು ಇಂಜೆಕ್ಷನ್ ಹಾಕ್ಸ್ಕೊಂಡ್ಬಿಡೋಣ ಅಂತ ಹೇಳಿದ್ರ. ಬೇಸಿದಾರ ಇಲ್ಲ, ಬಿದ್ರೆ ಫೋನ್ ಬಿದ್ರೆ ಬಿದ್ದೋಗ್ಬಿಡುತ್ತೆ. ನಾನು ಸೆಲ್ಫಿ ಸ್ಟಿಕ್ ತಗೊಂಡು ಬಂದಿಲ್ಲ. ಚಳಿ ಇದೆ ಅಂತ ಅಂದ್ಬಿಟ್ಟು ನಾನು ಈ ಥರ ಹಾಕೊಂಡ್ಬಂದ ಹೋಗ್ಬಿಟ್ಟು ನೋಡಿದ್ರೆ ಶೆಕೆ ಇದೆ. ಬೇಕಾ ಕಡ್ಲೆಕಾಯಿ ಇದಿಷ್ಟ. ಈ ಥರ ಚೆನ್ನಾಗಿದ್ಯಾ? ವಡ ಇದೆ ಎತ್ಕೊಳ್ಳಿ. ಮನ್ಬಿಟ್ಟು ನಾವು ಲೆಕ್ಕಕ್ಕೆಲ್ಲ ಬಂತು. 12,000
ಹೋಗೋಣ ಶಾಪ್ ಹತ್ರ ಟಾಂಗನಲ್ಲಿ. ಕ್ವೀನ್ಸ್ ಬಂದ್ರು ಕ್ವೀನ್ಸ್ ಅಂತ ಮಾಡ್ತಾರೆ. ಗೈಸ್ ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಲ್ಲ ಊಟ 1:30 ಆಗೋಗಿದೆ. ಇವಾಗ ರೀಚ್ ಆದ್ವಿ ನಾವು ಮೈಸೂರು. ಗೈಸ್ ವೆದರು ತುಂಬ ಶೆಕೆ, ಮೈಸೂರು ಶೆಕೆ ಇದೆ. ಅಲ್ಲೇ ಹೋಗೋಣ ಫುಡ್ ಪ್ಯಾಲೇಸ್ ರೆಸ್ಟೋರೆಂಟ್. ಪ್ಯಾಲೇಸ್ ಬಸ್ ಸ್ಟಾಪ್ ಒಳ, ಅದು ಬಸ್ ಸ್ಟಾಪ್ ಒಳಗಿರೋದಾ? ಹಾಂ ಇಲ್ಲೇ. ಎಲ್ಲಿಗೆ ಹೋಗೋಣ ಇವಾಗ ಊಟಕ್ಕೆ? ಮೀಲ್ಸ್ ಬೇಕು ನನಗೆ. ಅನ್ನ ಸಾಂಬಾರು ಊಟ ಸುಸ್ತಾಗ್ತಾ ಇದೆ. ಸರ್ಚಿಂಗ್ ಫಾರ್ ಹೋಟೆಲ್ ಇವಾಗ ಊಟಕ್ಕೆ. ಏನೂ ತಿಂದಿಲ್ಲ ಗೈಸ್. ನಾನು BP ಚೆಕ್ ಮಾಡಿಸ್ಬೇಕು. ತಲೆ ಸುತ್ತರ ಬರುತ್ತೆ. ಪಿಕ್ಕಲ್ ತಿನ್ಬೇಕು. ಹೌದು, ತಿಂದು ದಪ್ಪ ಆಗ್ಬೇಕು ಸ್ವಲ್ಪ. ಏನು ಗೊತ್ತಾ, ಒಂದು ಸ್ವಲ್ಪ ಸ್ಟ್ರೆಸ್ಸು ಪ್ರೆಷರ್ ಈ ಥರ ಇವಾಗ ಆ ಥರ ಆಗುತ್ತೆ. ನಂಗೆ ಅವಾಗ ಗೊತ್ತಾಗ್ಬಿಡುತ್ತೆ ಲೋ BP ಆಗಿದೆ ಒಂಚೂರು ಅಂತ. ಆಟೋ ಸಡನ್ ಎಲ್ಲೋಗೋದು ಊಟಕ್ಕೆ? ಇಲ್ಲಿ ಯಾವುದೋ ಫುಡ್ ಪ್ಯಾಲೇಸ್ ಅಂತ ಇದೆ, ಬಸ್ ಸ್ಟಾಪ್ ಪಕ್ಕನೇ. ಗೊತ್ತಿಲ್ಲ ಹೇಗಿದೆ ಅಂತ, ಬಟ್ ಇಲ್ಲಿ ಊಟ ಮಾಡ್ಕೊಂಡು ಹೋಗೋಣ. ಫಸ್ಟ್ ಮೀಲ್ಸ್ ಇದೆ ಕೇಳೋಣ. ಮೀಲ್ಸ್ ಇದ್ರೆ ಮಾತ್ರ ಹೋಗೋಣ, ಇದ್ರೆ ಬೇಡ. ಸ್ಟ್ಯಾಂಡಿಂಗ್ ಅಂದ್ರೆ ಬೇಡ. ಇಲ್ಲ ಇದಿರುತ್ತೆ ಮೇಲ್ಗಡೆ. ಸರ್ವಿಸ್ ಹಾಲ್ ಇದೆ ಮೇಲೆ. ಗೈಸ್ ಅದು ಚಾಲೆಂಜ್. ಟಾಂಗಲ್ಲಿ ಹೋಗ್ತಾರೆ. ಸರಿ ಹೋಗ್ಬೇಕಲ್ಲ ಗೈಸ್, ಟಾಂಗಾಗ ಹೋಗ್ಬಿಟ್ಟು ಸರಿ ಇದು ಶಾಪ್ ಹತ್ರ ಹೋಗ್ಬೇಕು. ಅಡ್ರೆಸ್ ಇದೆ ಆಯ್ತಾ? ಸರಿ ಶಾಪ್ ಹತ್ರ ಹೋಗ್ಬೇಕು, ಕರ್ಕೊಂಡು ಹೋಗ್ತಾರೆ ಅಂತ ಕೇಳೋಣ. ಹೋಟೆಲ್ ಇಲ್ಲಿ ಹೋಗಿ ಲೆಫ್ಟ್ ತಗೊಳ್ಳಿ ಅಂದ್ರು ಅವರು. ಗೈಸ್ ಅಲ್ಲಿ ಸೌತ್ ಮೀಲ್ಸ್ ಇಲ್ಲ, ಅದಕ್ಕೆ ಗಮ್ಮಂತ ಅಲ್ಸ್ಲೆಂಡು. ನೈಟ್ 1 hour ಅಷ್ಟಾಗ ಅಲ್ಸ್ಲೆಂಡ್ ತಿನ್ಬೇಕಂತೆ. ಅರ್ಜುನ ಎಲಿಫೆಂಟ್ ಆಟೋಯಿಂದ ಹಾಕೊಂಡಿದ್ದಾರೆ. ಅರ್ಜುನ ಎಲಿಫೆಂಟ್ ಬರ್ಬೇಕು, ಸಿಗ್ಬೇಕು ಇವಾಗ. ಫುಲ್ ಖುಷಿಯಾಗಿ ಹೋಗುತ್ತೆ ಗೈಸ್. ಇಲ್ಲೋಗಿ ಲೆಫ್ಟ್ ಇದೆ. ಇಲ್ಲಿ ತುಂಬಾನೇ ಇದೆ ಹೋಟೆಲ್ಸ್. ಬನ್ನಿ ಕೇಸ್ ಬಾರ್ ಕೊಟ್ಟಗಲ್ಲ. ಸಂಕ್ರಾಂತಿ ಹೆಸರು ನೋಡಿ ಗೈಸ್ ಹೆಂಗಿಟ್ಟಿದ್ದಾರೆ. ಸಂಕ್ರಾಂತಿ ಬಾರ್. ಮಲ್ಬಾರ್ ಗೋಲ್ಡನ್ ಡೈಮಂಡ್ಸ್. ಈಗ ಅಲ್ಲಿಗೆ ಹೋಗೋಣ. ಅಲ್ಲ ಮಲ್ಬಾರ್ ಲಾಡ್ಜ್. ನಂದಿನಿ ಚಾಮುಂಡೇಶ್ವರಿ. ನಾನು ಯಾರೋ ಹಲೋ ಅಂತ ಏನೋ ಅನ್ಬೇಕಿತ್ತು. ಹಲೋ ಅಂದಲ್ಲ, ಹಲೋ. ಶ್ರೀ ಚಾಮುಂಡೇಶ್ವರಿ ಗೈಸ್ ಇದೆಲ್ಲ ಚೆನ್ನಾಗಿಲ್ಲ. ರೋಡ್ ಸೈಡ್ ಇದೆ ಅಂದ್ರೆ ಕ್ಲೀನ್ ಇಲ್ಲ. ರೋಡ್ ಸೈಡ್ ನಾವು ತಿಂತೀವಿ, ಆ ಥರ ಎಲ್ಲ ಏನಿಲ್ಲ, ಬಟ್ ಕ್ಲೀನ್ ಇಲ್ಲ. ತುಂಬಾ ಬಿಸಿಲು ನೋಡಿ. ದೂರ ನಾನು ಇಲ್ಲಿ ಯಾವ್ದೋ ಹೋಟೆಲ್ ಸಾಮ್ರಾಟ್. ಇಲ್ಲ ಹೋಗೋಣ. ಸಸ್ಯಾಹಾರಿ ಫುಲ್ ಜಿಮ್ನಾಸ್ಟಿಕ್ ಆಗೆಲ್ಲ ನೋಡ್ತಾ ಇದೀವಿ ನಾವು. ಇಲ್ಲಿ ಯಾವ್ದೋ ಹೋಟೆಲ್ ಸಾಮ್ರಾಟ್ ಅಂತ ಇದೆ. ಫಸ್ಟ್ ಇಲ್ಲಿ ಹೋಗಿ ತಿನ್ಬಿಡೋಣ. ಆಗ್ತಲ್ಲ ಗೈಸ್ ಮೀಲ್ಸ್ ಹೇಳಿದ್ದೀವಿ ಇವಾಗ. ಊಟ ಬರಲಿ, ಊಟ ಮಾಡೋಣ. ರೂಪಕ್ಕನ ಔಟ್ಫಿಟ್ ನೋಡಿ ಚೆನ್ನಾಗಿದೆ. ಈ ಕಡೆ ಬನ್ನಿ ನೋಡೋಣ. 1 ಪೀಸ್ ಇದು ಗೈಸ್. ಇವತ್ತು ನನ್ನ ಔಟ್ಫಿಟ್ ಅಲ್ಲ, ರೂಪಕ್ಕ ಔಟ್ಫಿಟ್ ನೋಡಿಸ್ತಾ ಇದೀನಿ. ಚೆನ್ನಾಗಿದೆ, ನಂಗೆ ಇಷ್ಟ ಆಯ್ತು. ತಗೊಂಡಿದ್ದು ಮೀಶೋ. ಕಾಮೆಂಟ್ ಬಿಲೋ ಫಾರ್ ದ ಲಿಂಕ್. ಅಷ್ಟೇನಾ? ಕೊಡ್ಲಾ ನಿಂಗು? ಹಾ, ವಿನ್ನಿಂಗ್ ಮಾಡೋಣ ಒಂದಿನ. 500. ಓಕೆ, ಉಳಿದೆಲ್ಲ ಖಾಲಿ ಮಾಡ್ಬೇಕಲ್ಲ ನಮೀಗ. ಫುಲ್ ತಿನ್ನಕ್ಕಾಗಲ್ಲ. ಎಲ್ಲಾ ಕಡೆ ಶಾವಿಗೆ ಪಾಯಸ ಮಾಡ್ಬಿಡ್ತಾರೆ, ಹಾಲು ಹಾಕ್ಬಿಟ್ಟು. ಅಕ್ಕಿ ಪಾಯಸ ಲೈಟಿಂಗ್ಸ್ ಒಂದು ಸ್ವಲ್ಪ ಇದೆ. ಗೈಸ್ ರಸಮ್ ಮಾತ್ರ ಸಕ್ಕದಾಗಿದೆ. ಅಲ್ಟಿ ಅಲ್ವಾ ರೂಪಕ್ಕ? ಅದು ಹೇಳಕ್ಕೆ ಅಂತಾನೆ ಬಂದೆ. ನಿಜವಾಗೂ ರಸಮ್ ಸಕ್ಕದಾಗಿದೆ. ಒಂಥರ ಸ್ಯಾಟಿಸ್ಫೈಯಿಂಗ್ ಅನ್ನ ಸಾಂಬಾಕಿದ್ರೆ ಅಲ್ವಾ? ಆಲ್ಮೋಸ್ಟ್ ಊಟ ಮಾಡ್ತಾ ಇದ್ದಾಗ ಏನೇ ತಿಂದ್ರು ಸಮಾಧಾನ ಆಗಲ್ಲ. ಜಸ್ಟ್ ಈ ಥರ ಅನ್ನ ಸಾಂಬಾರು ತಿಂದ್ರೆ ಏನೋ ತೃಪ್ತಿ. ಗೈಸ್ ನನಗೆ ರೂಪಕ್ಕಂಗೆ ಇಬ್ರಿಗೂ ಪಿಂಪಲ್ಸ್ ಆಗೋಗಿದೆ. ಮಂತ್ರ ಅದು ವಾಟರ್ ಅಲರ್ಜಿ. ರೂಪಕ್ಕಂಗೆ ಆಕ್ಚುಲಿ ಜಾಸ್ತಿ, ಅವ್ರಿಗೆ ಯೂಶಲಿ ಪಿಂಪಲ್ಸ್ ಆಗಲ್ಲ ಆಯ್ತಾ. ಒಂದು ಸಡನ್ ಆಗಿಲ್ಲ ಅವ್ರಿಗೆ. ಫಸ್ಟ್ ಟೈಮ್ ಮದ್ವೆ ಟೈಮಲ್ಲಿ ಇವೆಲ್ಲ ಜಾಸ್ತಿ ಪಿಂಪಲ್ಸ್ ಆಗೋಗಿದೆ. ಬೇಗ ಹೋಗುತ್ತೆ, ನಾನು ಬೇಗ ಕ್ಲಿಯರ್ ಮಾಡ್ಕೊತೀನಿ ಆ ಥರ. ನೋಡಿ ಎಷ್ಟಾಗಿದೆ. ಆಕ್ಚುಲಿ ಕಾಣಿಸ್ತಿಲ್ಲ, ಇವಾಗ ಕಾಣಿಸ್ ನೋಡಿ. ಏನು ಮಾಡೋಕ್ಕಾಗಲ್ಲ. ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಅರ್ಥ ಆಗಿರೋದು.
ಅಂದ್ರೆ ಟಚ್ ಆಗಿರುತ್ತೆ. ಇನ್ನೂ ಚೆನ್ನಾಗಿದೆ. ರಸಮಿಗ ಹ್ಮ್ ಹೌದಾ? ಹ್ಮ್ ರಸಮ್ಗೆ ಮೊಸರಂತೆ. ಹೌದು ಸಕ್ಕತ್ತಾಗಿದೆ. ಅನ್ನ ಸಾಂಬಾರ್ಗೆ ಮೊಸರು ಹಾಕೊಂಡಿನ ಸಕ್ಕದಾಗಿತ್ತು. ರಸಮ್ಗೆ ನೋಡೋಣ. ರಸಮ್ ಅಂತೂ ಇನ್ನೂ ಸಕ್ಕತ್ತಾಗಿದೆ. ನಿಜ ಚೆನ್ನಾಗಿದೆ. ಇವಾಗ ಶಾಪ್ ಹತ್ರ ಹೋಗ್ಬೇಕು. ಆಕ್ಚುಲಿ ಎಲ್ಲರೂ ಆಟೋ ತಗೊಂಡ್ರೆ ನಾವು ಕಾಂಗ್ರೆಸ್ ತಗೊಳ್ಳೋಣ ಹಂಗ ಕೇಳೋಣ ಅವರಿಗೆ. ಕೇಳಕ್ ಹೋಗ್ತಾ ಇದೀವಿ ನೋಡೋಣ ಅವ್ರೇನ್ ಹೇಳ್ತಾರೆ. ಇಲ್ಲ ನಮಗಿನ ಮೈಕೆ ಹಾಕೊಂಡಿರ್ಲಿಲ್ಲ ಹೋಟೆಲಲ್ಲಿ. ಆಮೇಲೆ ತೆಗ್ಗೋಣ ಅಂತ ನೋಡ್ತೀನಿ, ಮೈಕೆ ಕಾಣಿಸ್ತಿಲ್ಲ ಅಲ್ಲಿ. ನೋಡಿದ್ರೆ ನಾನು ಮೈಕೆ ಹಾಕೊಂಡಿಲ್ಲ. ಮೈಸೂರು ಯೂಶಲಿ ಯಾವಾಗ್ಲೂ ಕೂಲ್ ಇರುತ್ತೆ, ಬಟ್ ಇವಾಗ ಹಾಟಿ ಮೈಸೂರು ಇರುತ್ತೆ. ಯಾರು ಇಲ್ವಲ್ಲ. ಇದೆಲ್ಲ ಕುದುರೆ ತಿನ್ನಕ್ಕೆ. ಹೌದಾ? ಆಟೋದಲ್ಲಿ ಹೋಗೋಣ, ಅಲ್ಲೆಲ್ಲ ನೋಡೋಣ ಅಂತ ಸಿಕ್ಕದ. ಡಿಸಪಾಯಿಂಟೆಡ್, ಸಿಕ್ಕಿಲ್ಲ ನಮ್ಗೆ. ನೋಡಿ ಇದೆಲ್ಲ ಬರೀ ಇದಿದೆ ಅಷ್ಟೇ, ಹಾರ್ಸ್ಗಳಿಲ್ಲ. ಇದೆಲ್ಲ ಯೂಸ್ ಮಾಡಲ್ವಾ ಇದು ಯಾವ್ದನ್ನು? ಹೌದಾ? ಕುದುರೆಗಳಿಲ್ಲ ಮತ್ತೆ? ಇರುತ್ತೆ ಮೇಡಮ್, ಒಳಗಡೆ ಇರುತ್ತೆ ಗಾಡಿ. ಹೌದಾ? ಓಕೆ, ನಾವು ಅದರಲ್ಲೇ ಹೋಗೋಣ ಅನ್ಕೊಂಡು. ಅದ್ರಲ್ಲಿ ಡ್ರಾಪ್ ಮಾಡ್ತಾರ ಅಲ್ಲಿವರೆಗೂ? ಹೌದಾ? ಹೋಗ್ತೀರಾ? ಹಾ, ಕೇಳ್ತೀರಾ? ಹೇಳ್ತೀನಿ. ಹಾ, ಓಕೆ. ಅದು ಕೇಳ್ಬೇಕಂತೆ, ಬಟ್ ಅದು ನಮ್ಗೆ ಯಾರೋ ಕಾಣಿಸಿಲ್ಲ, ಅದಕ್ಕೆ. ಅವ್ರು ಸಕ್ಕತ್ತಾಗಿರುತ್ತೆ ಇವಾಗ ಅದೆಲ್ಲ. ಅದ್ರಲ್ಲೂ ಒಂಥರ ಫೀಲ್ ಬೇರೆ ಇರುತ್ತೆ ಅದ್ರಲ್ಲಿ ಹೋಗ್ತಾ ಇದ್ರೆ. ಎಲ್ಲರೂ ಬಸ್ಸಲ್ಲಿ ಆಟೋನಲ್ಲಿ ಅಲ್ಲಿ ಹೋಗ್ತಿರ್ತಾರಲ್ಲ. ಬೇಸಿಲಿ ಕಾಣಿಸ್ತಿದ್ದೀನಿ ನೋಡಿ ನಮ್ಗೆ. ನೋಡೋಣ. ಇವ್ರು ಬಿಸ್ನೆಸ್ ಬಿಟ್ಟು ಅಲ್ಲಿ ಹೋಗಿ ಕೇಳ್ಕೊಂಡ್ ಬರ್ತೀನಿ ಅಂತ ಹೋಗಿದಾರೆ ಗೈಸ್. ಅರುಣ್ ಕುಮಾರ್ ಇದು ನೋಡಿ, ಇದು ಇವ್ರ ಹೆಸರು ಸ್ಕ್ಯಾನರ್ ಎಲ್ಲ ಇಲ್ದಿದೆ, ಕಾಂಟ್ಯಾಕ್ಟ್ ನಂಬರ್ ಇಲ್ಲ. ಇಲ್ಲಿ ಬಂದಾಗ ನೀವು ಬೇಕಾದ್ರೆ ಇವ್ರ ಜೊತೆ ಏನು ಓಡಾಡಿ ಆಟೋನಲ್ಲಿ. ರೋಹಿತ್ ಅಂತ ಅಲ್ಲಿದೆ ಆಟೋ ಮೇಲೆ, ಬಟ್ ಇದು ಬಂದು ಅರುಣ್ ಕುಮಾರ್. ಅವ್ರ ಹೆಸರೇನು? ಇದು ಆಟೋ ಸರ್ವಿಸ್ ರೂಪಕ್ಕ. ಹಾ ಹೌದು, ಆಟೋ ಸರ್ವಿಸ್. ಇವರು ಕಡಿಮೆ ಕೇಳಿದ 80 ರುಪೀಸ್. ಲಾಸ್ಟ್ ಟೈಮ್ ಬಂದಾಗ 100 ರುಪೀಸ್ ಪೇ ಮಾಡಿದ್ವಿ ನಾವು. 80 ರುಪೀಸ್ ಅಷ್ಟೇ. ಕುದುರೆ ಕಟ್ಬಿಟ್ಟು ರೆಡಿ ಮಾಡ್ತಾರೆ. ಅದೇನೆ ಈ 2 ಸೀಟರ್ ಅದು, ಅದ್ರೆಲ್ಲ ಹೋಗ್ಬೋದು ನಾವು. ಅದೆಲ್ಲ ಹೋಗೋಣ, ಚೆನ್ನಾಗಿರುತ್ತೆ. ಅದು ಬಂದು ಫ್ಯಾಮಿಲಿ ಇದಕ್ಕೆ, ಅದು ದೊಡ್ಡದು. ಇದು ಜಸ್ಟ್ 2 ಸೀಟರ್ ಅಷ್ಟೇ. ಫೈನಲಿ ಅದು ಹೋಗೋಣ. ಅದು ಬಂತು. ಹಾರ್ಸ್ ಬರುತ್ತೆ, ಒಳಗಡೆಯಿಂದ ಹಾರ್ಸ್ ಇರುತ್ತೆ. ಕುದುರೆ ಕಟ್ಟೋಬಾರದು. ಆಟೋ ನೋಡಿ, ಆಟೋನೇ ಬಿಟ್ಬಿಟ್ಟಿದ್ದಾರೆ, ಪರವಾಗಿಲ್ಲ ಪಾಪ. ಆಮೇಲೆ ಹೋಗಿ ಅಂತ ಹೇಳಿ ಅದಕ್ಕೆ ಮತ್ತೆ ಅವ್ರಿಗೆ ಆಕ್ಚುಲಿ ಗೊತ್ತಿಲ್ಲ ನಮ್ ಬ್ಲಾಗರ್ಸ್ ಅಂತ. ಮೊನ್ನೆ ನಾರ್ಮಲ್ ಇದು ಅನ್ಕೊಂಡಿದ್ದಾರೆ, ಕ್ಯಾಮ್ರಾ ಇದು ನೋಡಿ ಏನೋ ಮಾಡಿಲ್ಲ ನಾವು. ನನ್ನ ಲಾಸ್ಟ್ ಇಷ್ಟ ಆಯ್ತು ಅವ್ರ ಆಟೆ ಕೆಲಸಕ್ಕೆ. ಹಂಗ ಕರ್ಕೊಬಂದು ಮನುಷ್ಯ ಬರೋವರೆಗೂ ಕಾಯ್ದು ಆಟೋದಲ್ಲೇ ವೆಯ್ಟ್ ಮಾಡಿ ಅಂತ ಹೇಳಿದ್ರಲ್ವಾ, ಹಾರ್ಟಿಂಗ್ ಟಚ್ ಆಗ್ಬಿಟ್ರು. ಮೈಸೂರಿಯನ್ಸ್ ಮಚ್ ಲವ್. ಸೆಲ್ಫಿ ಸ್ಟಾರ್ಟ್ ಆಯ್ತು ಇವಾಗ. She loves selfies. ಜಾಸ್ತಿ ಎಲ್ಲರೂ ಮೈಸೂರು ಅರಮನೆ ನೋಡಕ್ಕೆ, ಅದು ಇದು ನೋಡಕ್ಕೆ ಟಾಂಗ ತಗೊಂಡ್ರೆ, ನಾವು ಬಟ್ಟೆ ತಗೊಳಕ್ಕೆ ಟಾಂಗನ ಹೋಗ್ತಾ ಇದೀವಿ. ಅರ್ಸೂರು ರೋಡ್ ಅಂತ, ಆ ರೋಡಿಗೆ ಹೋದೆ ಎಲ್ಲಾ ತರ ಬಟ್ಟೆಗಳು ಸಿಗುತ್ತೆ, ಚೆನ್ನಾಗಿ ಸಿಗುತ್ತೆ. ಎಲ್ಲರೂ ನೋಡ್ಕೊಂಡು ಹೋಗ್ತಾ ಇದಾರೆ. ಪ್ರಾಚೀನ ಕಾಲದ ಸಂಸ್ಕೃತಿ ಇದೆ, ಹಳೆ ನಮ್ದು ಹಳೆ. ಹಾರ್ಸ್ ಅಲ್ಲ, ಫಸ್ಟ್ ಇದು ಎತ್ತಿನ ಗಾಡಿ, ಹಸು. ತುಂಬಾ ಓಲ್ಡ್ ಇದು. ಇವಾಗ್ಲೂ ಇದೆ ಅಂತ ಹೇಳಿದ್ರೆ ಅದು ಯಾರೇ ಬಂದ್ರು ಟ್ರೈನ್, ಯಾಕಂದ್ರೆ ಹಳೆ ನಮ್ಮ ಸಂಸ್ಕೃತಿ ಇದೆಲ್ಲ ಹೇಳ್ಬೇಕಂದ್ರೆ ಫೀಲ್ ಮಾಡಿ ಅಷ್ಟೇ. ಇವಾಗಿಲ್ಲ ಕಾರು ಬಸ್
ಬೈಕ್ ಆ ಥರ ಎಲ್ಲ ಬಂದು ಎಲ್ಲ ತುಂಬಾನೇ ಕಡಿಮೆ ಆಗಿತ್ತು. ಮೈಸೂರಲ್ಲಿ ನೀವೆಲ್ಲೋದ್ರೂ ನಾನು ಬೇರೆ ಕಡೆ ಎಲ್ಲಿದ್ದು ಮೈಸೂರಲ್ಲೇ ಹೋಗ್ಬಿಟ್ಟೆ. ಮೈಸೂರಲ್ಲೇ ಇರೋದು, ಬೇರೆ ಎಲ್ಲ ಅಷ್ಟು ನೋಡಿಲ್ಲ ನಾನು. ಮೈಸೂರಲ್ಲಿದೆ, ಮೈಸೂರಲ್ಲೇ ಮಾತ್ರ ಇರೋದು ಅಷ್ಟೇ. ಎಲ್ಲರೂ ಬಂದಾಗ ಮಾತ್ರ ಹೋಗಿ, ಇದು ಸಕ್ಕತ್ತಾಗಿದೆ, ಇದು ತುಂಬಾ ಚೆನ್ನಾಗಿದೆ. ಕೇಸರಿ ಮನೆ ಯಾವ್ದು ನಂಬರ್ ಯಾವ ಕೇಸರಿ ಸ್ಮೈಲ್ ಮಾಡ್ತಾ ಇದ್ದಾರೆ. ಪ್ರೇಸ್ ಮಾಡ್ತಾರೆ. ಆ ಕಾರ್ ನಂಬರ್ ಹಾಕ್ಬಿಟ್ಟು ನೋಡ್ತೀನಿ. ಥ್ಯಾಂಕ್ ಯು ಸರ್. ಪ್ರೇಸ್ ಮಾಡಿ. ಮೈಸೂರು ಪ್ಯಾಲೇಸ್, ಮೈಸೂರು ಪ್ಯಾಲೇಸ್. ಪ್ಯಾಲೇಸ್ ಗೈಸ್. ಪ್ಯಾಲೇಸ್ ನಾವು ಆಕ್ಚುಲಿ ಬಂದಿರೋದೇ ಏನಕ್ಕೋ ಮಾಡ್ತಿರೋದೇ ಬಟ್ ಬಂದಿದ್ದೀವಲ್ವಾ, ಟೈಮ್ ಇದೆ ಅದಕ್ಕೆ ಎಲ್ಲರೂ ಇಲ್ಲ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಹಾರ್ನ್ ಮಾಡ್ತಾರೆ, ನಮಗೆ ತಿರುಗರು ಹಿಂಗೆ ನೋಡ್ತಾರೆ, ಹಾರ್ನ್ ಮಾಡ್ತಾರೆ, ಹಿಂಗೆ ನೋಡೋದು ಅವ್ರು ಹಿಂಗೆ ನೋಡ್ತಾರೆ. ಆ ಥರ ಇವಾಗ ಒಂದು ಸ್ವಲ್ಪ ತಣ್ಣ I love tanga. ಇದು ನನ್ನ ಫೇವ್ರೆಟ್. ಆಯ್ತು, ಆಕ್ಚುಲಿ ನನಗೆ ಇಷ್ಟ ಈ ಥರ ಹೋಗೋದು. ಇದು ಎಷ್ಟು ಕೆಜಿ ವೆಯ್ಟ್ ತಡೆಯುತ್ತೆ ಹಾರ್ಸು? 1 ಟನ್ವರೆಗೂ ಹಿಡಿಯುತ್ತಾ? 1 ಟನ್ವರೆಗೂ 1 ಟನ್ವರೆಗೂ ವೆಯ್ಟ್ ತಡೆಯುತ್ತಂತೆ ಒಂದು ಹಾರ್ಸು. ಗಾಡಿ ಡಾಕ್ಯುಮೆಂಟ್ you're the deal ಕೇಳಬೇಕು. ಸರ್, ಇವ್ರ ಹೆಸರಲ್ಲಿ ಏನು ಇಟ್ಟಿದ್ದಾರೆ? ಹೆಸರು ಇವರಿಗೆ ಜಹಾಂಗೀರ್. ಜಹಾಂಗೀರ್. ಓ ಜಹಾಂಗೀರ್. ಜಹಾಂಗೀರ್ದು ಡಿಎಲ್ ಡಾಕ್ಯುಮೆಂಟ್ಸ್ ಕೇಳಿ. ಡ್ರೈವಿಂಗ್ ಲೈಸೆನ್ಸ್ ಪೊಲೀಸರು ಇದ್ದಾರೆ, ಕಸೂರಲ್ಲಿ ಪೊಲೀಸರು ಕೇಳಬೇಕಿತ್ತು. ಸರ್, ನೀವು ಯಾವ ಊರು? ಇದೆ ಊರಾ? ಮೈಸೂರನಾ? ಲೋಕಲ್ಲೇನಾ? ಟಾಂಗಲ್ಲಿ ಶಾಪಿಂಗ್ ಹೋಗ್ತಾ ಇತ್ತು. ಡಿಫ್ರೆಂಟ್ ಆಗಿರಲಿ ಅಂತ. ನೋಡಿ ಎಷ್ಟು ಡ್ರೈವಿಂಗ್ ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ. ಫೈನ್ ಡಿಎಲ್ ಇಲ್ಲದೆ ಏನೋ ಡ್ರೈವ್ ಮಾಡ್ತಾ ಇದ್ದಾರೆ. ಇವ್ರಿಗೂ ಫೈನ್ ಹಾಕ್ಬೇಕು. ಇವ್ರು ಫಾಲೋ ಮಾತಾಡ್ತಿದ್ರು. ನಾವು ಆಕ್ಚುಲಿ ಸ್ವಲ್ಪ ಚೆನ್ನಾಗಿ ಸೀರೆ ಗಿರೆ ಹಾಕೊಂಡು ಬಂದ್ಬಿಟ್ಟಿದ್ರೆ ನಮ್ಗೆ ಒಳ್ಳೆ ಫೀಲ್ ಕೊಡೋರು. ಯಾಕಂದ್ರೆ ಇವಾಗ ಎಲ್ಲ ಸುಮ್ಮನೆ ನೋಡ್ತಾ ಇದ್ದಾರೆ, ಈ ಟೈಮಲ್ಲಿ ನಿಮ್ಗೆ ಟಾಂಗದಲ್ಲಿ ಹೋಗ್ತಾ ಇದಾರಲ್ಲ ಅಂತ. ಈ ಸಾರಿಗೆ ಉಟ್ಕೊಂಡು ಸ್ವಲ್ಪ ಚೆನ್ನಾಗಿ ರೆಡಿ ಆಗ್ಬಿಟ್ಟು ನೋಡಿ ಬಟ್ಟೆ ಇಸ್ಕೊಳಕ್ ನಾವು ಟಾಂಗದಲ್ಲಿ ಬಂದಿದೀವಿ. ವೆಸ್ಟರ್ನ್ ಚೆನ್ನಾಗಿದೆ ಅಲ್ಲ? ವೆಸ್ಟರ್ನ್ ಚೆನ್ನಾಗಿದೆ. ಇಲ್ಲೇನಾ ಮನ್ನತ್? ಬಟ್ ಇದು ಡ್ಯಾಸಲ್ಸ್ ಅಂತ ಇದೆ. ಅಲ್ಲೊಂದು ಡ್ಯಾಸಲ್ ಇದೆ, ಅಲ್ಲಿ ಹೋಗ್ಬೇಕು.
ಎಷ್ಟು ಬೇಗ ತಗೋಬಿಟ್ವಿ ನೋಡಿ ನಾವು. ಇವಾಗ ಮತ್ತೆ ಸ್ಟಾರ್ಗಳೆಲ್ಲ ಹೋಗೋಣ ಅಂತ. ಚೆನ್ನಾಗಿದೆ, ಇದು ಚೆನ್ನಾಗಿದೆ. ನಿಮ್ಮ ಹತ್ರ ಇದೆ ಆ ಥರ ಇದು ಹೆಸರಿದೆ ಟಂಗ. ಮತ್ತೆ ಟಂಗನಲ್ಲಿ ಹೋಗೋಣ ಗೈಸ್. ಇಲ್ಲಿ ಮೈಸೂರಿನಲ್ಲಿ ವೆಹಿಕಲ್ಸ್ ಡ್ರೈವ್ ಮಾಡೋದು ತುಂಬ ಈಸಿ, ಎಸ್ಪೆಷಲಿ 4 ವೀಲರ್ಸ್ ಡ್ರೈವ್ ಮಾಡ್ಬೋದು. ಬಿಸಿ ಏರಿಯಾ ಅಲ್ವಾ, ಶಾಪಿಂಗ್ ಏರಿಯಾ ಇದು. ಸೊ ಅದಕ್ಕೆ ಎಲ್ಲರೂ ಒಂಥರ ಇಲ್ಲಿ ಹಾರ್ನ್ ನೋಡಿ, ಈ ಥರ ಹಾರ್ನ್ ಮಾಡ್ತಾರೆ. ಹಿಂಗೆ ನೋಡಿದ್ರೆ ಅವ್ರು ನೋಡಿದ್ರೆ ಸ್ಮೈಲ್ ಮಾಡೋದು. ಎಲ್ಲರೂ ಈ ಥರ ಎಲ್ಲ ಬೈ ಮಾಡ್ತಾರೆ. ಒಂಥರ ಚೆನ್ನಾಗಿದೆ ಶಾಪಿಂಗ್. ಒಬ್ರು ಆಕ್ಚುಲಿ ಅವರೇ ಹೇಳ್ಬಿಟ್ಟು ವಿಡಿಯೋ ಕ್ಯಾಪ್ಚರ್ ಮಾಡಿಸ್ಕೊಂಡು ಒಂದು ಕಾರ್ ವಿಡಿಯೋ ಮಾಡಿ ಅವರೇ ಹೇಳಿ ಮಾಡಿಸ್ಕೊಂಡು ಬಟ್ ಹೊಗೆಲ್ಲ ಸುಮ್ಮನೆ ಇಟ್ಕೊಂಡಿರ್ತಾರೆ, ಅದಕ್ಕೆ ಭಯ ಬರ್ತೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು ಗೈಸ್. ಇವ್ರಿಗೆ ಕಣ್ಣು ಕ್ಲೋಸ್ ಮಾಡಿದ್ದಾರೆ, ಇಲ್ಲಿ ಮುಂದೆ ಕಾಣಿಸ್ಲಿ ಅಂತ. ಬಾಯ್ ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ದ ರೈಡ್. ಗೈಸ್ ನಿಂಗೆ ಬಂದ್ಬಿಟ್ರೆ ಇವಾಗ ಬಿಟ್ಬಿಟ್ರೆ ಥ್ಯಾಂಕ್ಸ್ ಫಾರ್ ದ ರೈಡ್. ಆಕ್ಚುಲಿ ಹಾರ್ಸ್ ರೈಡ್ ಕಡಿಮೆ ಅನ್ಸುತ್ತೆ, ಬಟ್ ಅವ್ರು ನಮ್ಮನ್ನ ನೋಡ್ಬಿಟ್ಟು 600 ಅಂತ ಹೇಳಿದ್ರು ಒಂದು ಸೈಡು. ಬಟ್ 2 ಸೈಡ್ ಬಂದ್ವಾ, ನಾವು 1200 ಆಗುತ್ತೆ ಅಂತ ಅನ್ಕೊಂಡ್ವಿ. ಅಂಕಲ್ ಎಷ್ಟು ಪೇ ಮಾಡಲಿ ಅಂತೆ, ಅದಕ್ಕೆ ಅವ್ರು ಎಷ್ಟೇ ಮಾಡಿ ಅಂತ ಅಂದ್ರು. ಆಮೇಲೆ 1000 ಮಾಡ್ತೀನಿ ಅಂದ್ರೆ ಅವ್ರು 800 ಮಾಡಿ ಅಂದರು. ಅಪ್ಪ ಮೇ ಬಿ ಕಡಿಮೆ ಇದೆ ಅನ್ಸುತ್ತೆ ಅದು. ಓಕೆ, ಬಟ್ ಕಡಿಮೆ ಇದೆಯಾ ಅಥವಾ ಅವರೇ ಕಡಿಮೆ ಇಸ್ಕೊಂಡು ನಮಗೆ ಗೊತ್ತಿಲ್ಲ. ಬಟ್ ಒಂದ್ಸಲ ಕೇಳಿದ್ವಿ, ಒಂದ್ ಸೈಡ್ಗೆ 250 ಅಂತ ಹೇಳಿದ್ರು. ಹೌದು 1000 ಬಟ್ ಅವ್ರು ಏನು ಗೊತ್ತಿಲ್ಲ, ಕಡಿಮೆ ತಗೊಂಡ್ರು ಇಸ್ಕೊಂಡ್ರು. ಇಟ್ಸ್ ಓಕೆ, ಚೆನ್ನಾಗಿತ್ತು ಒಟ್ಟು. ಅದು ಇವಾಗ ಬಸ್ ಹತ್ಕೊಳ್ಳೋಣ. ಬಸ್ ಸ್ಟಾಪಲ್ಲಿ ಬಸ್ ಹತ್ಕೊಂಡು ಹೋದಮ್ಮ ಮನೆಗೆ. ರೀಚ್ಡ್ ರಾಮನಗರ್. ಮನೆಗೂ ಬಂದಾಯಿತು. ಒಂಥರ ಫುಲ್ ಸುಸ್ತಾಗ್ತಾ ಇದೆ, ಬಟ್ ಆದರೂ ಸ್ವಲ್ಪ ಟೌನಿಗೆ ಹೋಗೋದಿದೆ. ಅದಕ್ಕೆ ಯಾವಾಗ ಹೋಗ್ತಾ ಇದ್ದೀವಿ. ಟೌನಿಗೆ ಹೋಗಿ ಹಾಗೆ ರೂಪಕ್ಕನ್ನು ಬಿಟ್ಟು ಬರೋದು. ಒಂದು ಸ್ವಲ್ಪ ಪರ್ಚೇಸಿಂಗ್ ಇದೆ, ಅದಕ್ಕೆ ಹೋಗ್ಬಿಟ್ಟು ಬರೋಣ. ರೂಪೋ ಅವರೇ ಬನ್ನಿ ಹೊರಡೋಣ. ಎಸ್ ಆ್ಯಕ್ಚುಲಿ ಹೆಂಗೆ ಗೊತ್ತಾ, ಇನ್ನೊಂದು ಕ್ಲಿಪ್ ತೊಗೊಂಡೆ ನಾನು ಲಾಸ್ಟ್ ವೀಡಿಯೋನಲ್ಲಿ. ಒಂದು ಲಾಸ್ಟ್ ನೈಟ್ ಶೂಟ್ ಒಂದು ಮಾಡ್ಕೊಂಡಿರಲಿಲ್ಲ ನಾನು, ಹುಷಾರಿರಲಿಲ್ಲ ಅಂತ. ಸೊ ಅದನ್ನು ಇಲ್ಲೇ ಶೂಟ್ ಮಾಡ್ಕೊಂಡ್ಬಿಟ್ಟೆ. ಇವತ್ತೇ ಶೂಟ್ ಮಾಡ್ಕೊಂಡು ಅಲ್ಲಿ ಎಡಿಟ್ ಮಾಡಿ ಇನ್ನೊಂದು ವ್ಲಾಗಲ್ಲಿ ಅದೇ ಬರುತ್ತೆ. ಈ ವ್ಲಾಗಲ್ಲಿ ಇದು ಕಂಟಿನ್ಯೂ. ಯಾಕೈಸ್ ಇವಾಗ ಬಂದ್ವಿ ನಾವು. ಅಂದರೆ ಟೌನಿಗೆ ಹೋಗಿದ್ವಿ, ಒಂದು ಸ್ವಲ್ಪ ಪರ್ಚೇಸಿಂಗ್ ಇತ್ತು. ಅಲ್ಲಿ ತೊಗೊಂಡು ರೂಪಕ್ಕನ್ನು ಹಾಗೆ ಬಸ್ ಸ್ಟಾಪಲ್ಲಿ ಬಿಸಾಕ್ಬಿಟ್ಟು ಬಂದೆ ನನ್ನ ಮನೆಗೆ. ಒಂದು ಫ್ರೆಶ್ ಅಪ್ ಎಲ್ಲ ಆಗಿ ಸ್ಕಿನ್ ಕೇರು ಆಗೋಯ್ತು ಗೈಸ್ ನನಗೆ. ಈ ಆ್ಯಕ್ಟ್ನೇ ನೋಡಿ ಇನ್ನೂ ಹೋಗ್ತಾಯಿಲ್ಲ ನನಗೆ. ಸೊ ಸ್ಕಿನ್ ಕೇರ್ ಎಲ್ಲ ಮಾಡಿ ಇವಾಗ ವ್ಲಾಗ್ ಮಾಡೋಣ ಅಂದರೆ ಇದಕ್ಕೆ ಬಾಯ್ ಹೇಳೋಣ ಅಂತ ಬಂದು ಗೈಸ್. ಇವಾಗ ಏನು ಊಟ ಮಾಡಿಲ್ಲ, ನಾನು ಊಟ ಮಾಡಬೇಕು. ಸೊ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ ತುಂಬ ನಿದ್ದೆ ಮಾಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಇವತ್ತಂತೂ ಫುಲ್ ಖುಷಿ ಆಗಿಬಿಟ್ಟೆ ನಾನು ಅಂತೀರ. ಇವತ್ತು ಒಂಥರ ಸ್ಪೆಷಲ್ ಡೇ ಥರ ಫೀಲ್ ಆಯ್ತು ನನಗೆ. ಏನಕ್ಕೆ ಅಂತ ಹೇಳಿದ್ರೆ ನಾನು ರೂಪಕ್ಕ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದ್ರ ಜೊತೆ ನನಗೆ ಜಾಸ್ತಿ ಖುಷಿಯಾಗಿರೋ ಟಾಂಗ ಗೈಸ್ ಇಲ್ಲಿ ಹತ್ರ ಎಲಿಫೆಂಟು ಮತ್ತು ಹಾರ್ಸ್ದು ಫ್ರೇಮ್ ಇದೆ. ಇವಾಗ ಅದು ಹಾರ್ಸ್ ನೋಡಿದ ತಕ್ಷಣ ನಂಗೆ ಅದೇ ನೆನಪಾಗುತ್ತೆ. ಟಾಂಗ ನಾನು ಹೋಗಿದ್ದು. ಜಹಾಂಗೀರ್ ಅಂತ ಅವ್ರ ಹೆಸರು. ಜಹಾಂಗೀರ್ ಅವ್ರಿಗೆ ಮೇ ಬಿ ಇದು ಮಾಡೋಕ್ಕೆ ಬಂದಿಲ್ಲ ಅನಿಸಿದೆ. ಮೇ ಬಿ ಜಹಾಂಗೀರ್ ಅಂತ ಏನು ಇಟ್ಟಿರ್ತಾರೆ, ಅವ್ರು ಅದನ್ನು ಜಹಾಂಗೀರ್ ಅಂತ ಹೇಳೋದು. ಅವನಕ್ಕೆ ಒಂದು 10 years ಅಷ್ಟೇ ಗೈಸ್. ಅವನಿಗೆ ಚೆನ್ನಾಗಿ ಓಡ್ತಾ ಇದ್ದ. ಅವರೇ ಅಷ್ಟು ಕಷ್ಟಪಟ್ಟು ದುಡಿತಾರೆ. ಆ್ಯನಿಮಲ್ಸ್, ಹ್ಯೂಮನ್ಸ್ ನಾವು ದುಡಿತೀವಿ, ಬಟ್ ಇನ್ನೂ ಕಷ್ಟಪಡಬೇಕು ಗೈಸ್ ನಾವು. ಹೀಗೆ ಇದ್ರೆ ಆಗಲ್ಲ. ನಾನು ಲಾಸ್ಟ್ ಕ್ಲಿಪ್ಪಿಂಗೆಲ್ಲ ಹೇಳಿದ್ದೀನಿ ನನ್ನ ಪ್ಲ್ಯಾನ್ಸ್ ಏನೇನು ಅಂತ. ಸೊ ಅದು ಹೀಗೆ ಕಂಟಿನ್ಯೂ ಆಗೈತೆ ಈ ವ್ಲಾಗಲ್ಲಿ. ಸೊ ಯಾಕೆ ಬೇರೆ ಕೆಲಸ ನೋಡೋಣ. ಅಲ್ಲಿವರೆಗೂ ಏನು ಮಾಡೋಕ್ಕಾಗಲ್ಲ. ಬೇರೆ ನೋಡ್ತೀನಿ, ಪ್ಲ್ಯಾನ್ ಮಾಡ್ತೀನಿ ಏನು ಮಾಡೋದಂತ. ಓಕೆ ಗೈಸ್, ಇದು ವಿಡಿಯೋ ಉದ್ದಾಗ್ಬಿಡುತ್ತೆ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನಾಳೆ ಸಿಗ್ತೀನಿ ವಿತ್ ಆಲ್ ದ ಅಪ್ಡೇಟ್ಸ್. ನಾಳೆ ಅಲ್ಲ ಗೈಸ್, ನೆಕ್ಸ್ಟ್ ವ್ಲಾಗಲ್ಲೇ ಸಿಗ್ತೀನಿ. ಥ್ಯಾಂಕ್ ಯು.
ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಬೈ ಗಾಯ್ಸ್, ಸ್ಟೇ ವಿತ್ ಮೀ. ಹೊಟ್ಟೆ ತುಂಬ ಊಟ ಮಾಡ್ಬೇಕು, ಕಣ್ ತುಂಬ ನಿದ್ದೆ ಮಾಡ್ಬೇಕು. ಓಕೆ, ಚಾ ಬೈ ಬಾಯ್, ಸ್ಟೇ ವಿತ್ ಮೀ, ಬೈ ಬೈ.